ಇವತ್ತಿನ ದಿನ ಅವರು ರೇಣುಕಾಸ್ವಾಮಿ ಅವ್ರಿಗೆ ಮಾಡಿರೋಂಥ ವಿಷಯ ಏನು, ಅವರು ಮೆಸೇಜ್ನ ಪಾಸ್ ಮಾಡಿದ್ದಾರೆ, ಇಷ್ಟೇ ಆಗಿರೋದು. ಇದು ದೊಡ್ಡ ವಿಷಯ ಅಲ್ವೇ ಅಲ್ಲ, ಯಾವುದೇ ಕಾರಣಕ್ಕೂ ದೊಡ್ಡ ವಿಷಯ ಅಲ್ಲ. ಇದು ತಪ್ಪಾಗಿರ್ಬೋದು, ಏನೇ ಆಗಿರ್ಬೋದು, ಇದನ್ನು ತಿದ್ದಿ ಬುದ್ಧಿ ಹೇಳುವಂಥ ವಿಷಯ. ಇದು ಪ್ರಾಕ್ಟಿಕಲಾಗಿ ಏನು ಮಾಡಿಲ್ವಲ್ಲ, ಏನು ಮಾಡಿದರೂ ಕೂಡ ಕರೆದು ಒಂದು ಕಪಾಳ ಕೊಡ್ದು ಬುದ್ಧಿ ಹೇಳುವಂಥ ವಿಷಯಗಳಿರ್ತವೆ, ಎಷ್ಟೋ ಇದೆ. ಕರ್ನಾಟಕದಲ್ಲಿ ಬೇರೆ ಈ ಥರ ಬ್ರೂಟಲ್ ಮರ್ಡರ್ ಏನಿದೆ, ಈ ಥರ ಬ್ರೂಟಲ್ ಮರ್ಡರ್ ಸಾವಿರ ಆಗಿದೆ. ಇದು ದರ್ಶನ್ ಅವರು ಇರೋದ್ರಿಂದ ತುಂಬ ಮೇಲೆತ್ತರಕ್ಕೆ ಬೆಳೀತಾ ಇದೆ ಈ ವಿಷಯ. ನಮ್ಮ ಕಣ್ಣೆದುರುಗಡೆ ಈಗ ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಕೊಲೆಗಳಾಯಿತು. ಒಂದು ಹೆಣ್ಮಗು ಕೊಲೆ ಆಯಿತು, ನೇಹಾ ಅನ್ನೋ ಒಂದು ಹೆಣ್ಮಗು ಕೊಲೆ ಆಯಿತು, ಆಕೆಗೆ ನ್ಯಾಯ ಸಿಗ್ತಾ ಇನ್ನೂ ನಡೀತಾ ಇದೆ, ಇನ್ನೊಂದು ಆಗ್ತಾ ಇದೆ. ಸೊ ಈ ಒಂದು ಬ್ರೂಟಲ್ ಮರ್ಡರು ಮುಂದಾಳತ್ವದಲ್ಲಾಗಿರ್ಬೋದು ಮತ್ತು ಬೇರೆಯವ್ರು ಮಾಡಿದರೂ ಆಗಿರ್ಬೋದು, ತುಂಬ ತಪ್ಪು, ಅದು ತುಂಬ ತಪ್ಪು. ಯಾಕೆಂದರೆ ರೇಣುಕಾಸ್ವಾಮಿ ಅವ್ರಿಗೆ, ಅವ್ರ ಮೇಡಮ್ ಅವ್ರಿಗೆ, ವೈಫ್ ಅವ್ರಿಗೆ ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರಿಗೆ ಆಗಲಿ, ಅವ್ರ ತಂದೆ ತಾಯಿಯವ್ರಿಗಾಗಲಿ ಮಗನ ಕಳ್ಕೊಂಡಿರೋ ಸಂಕಟನ ಯಾವುದಲ್ಲಿ ತುಂಬಿಸ್ತೀವಿ? ಪ್ರಾಣ ಕರ್ಕೊಂಡು ಕೊಡ್ತೀವ ನಾವು? ಏನೇ ಸಮಾಧಾನ ಮಾಡಲಿ, ಏನೇ ಎಷ್ಟೇ ಸಹಾಯ ಮಾಡಿದ್ರು ಕೂಡ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಹೆಂಗೆ ಸಿಗುತ್ತೆ ಅವ್ರಿಗೆ? ಮುಂದೆ ಯಾವಾಗಲೂ ಒಂದು ಸಲ ನಿಮಗೆ ಅನ್ನಿಸಿದಾಗ ಏನಪ್ಪ ಈ ಥರ ಒಂದು ನಾವು ಇದಾಯಿತು, ನನ್ನ ಜೀವನ ಹೀಗಾಯಿತು ಅಂತ ಹೇಳ್ಬಿಟ್ಟು ಎಲ್ಲ ಈ ಟೈಮಲ್ಲಿ ಬಿಸಿ ಟೈಮಲ್ಲಿ ಮಾತಾಡೋರು 1000 ಜನ ಇರ್ತಾರೆ, ಮಾತಾಡಿರ್ತಾರೆ. ಆಮೇಲೆ ಹೋಗಿ ಅವ್ರ ಹತ್ರ ಒಂದು ಸಾಂತ್ವನ ಹೇಳೋದಾಗಲಿ, ಅವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳೋದಾಗಲಿ ಯಾರು ಮಾಡ್ಬೋದು? ಇದು ನನಗೆ ಗೊತ್ತಾಗಿ ನನಗೆ ತುಂಬ ಬೇಜಾರಾಯಿತು ಮೇಡಮ್. ನನಗೆ ತುಂಬಾ ಕಷ್ಟ ಅನ್ನಿಸ್ತು. ಇದು ನಡಿಬಾರ್ದಾಗಿತ್ತು, ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ಈ ವಿಷಯ ನಡೆದಾಗ ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಯಾರೇ ಆಗಿರಲಿ, ಹಣದ ಬಲ, ಜನಬಲ ಏನೇ ಇರಲಿ, ಪ್ರಭಾವಿ ಯಾರೇ ಆಗಿದ್ದರೂ ಸಹ ನ್ಯಾಯಕ್ಕೆ ಕರೆಕ್ಟಾಗಿ ನ್ಯಾಯ ಸಿಗಬೇಕು, ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಅದು ಕೋರ್ಟ್ ನೋಡ್ಕೊಳ್ಳುತ್ತೆ ಅಂತೇಳಿ ಡಿಪಾರ್ಟ್ಮೆಂಟ್ ಮಾಡಿರೋ ಕೆಲಸದಲ್ಲಿ ಈಸ್ ಎ ಗ್ರೇಟೆಸ್ಟ್ ವಿಷಯ ಇದು. ಅದಕ್ಕೆ ಎಷ್ಟು ಶ್ಲಾಘನೀಯ ಅಂತ ಹೇಳ್ತಾರಲ್ಲ, ಆ ರೀತಿ ಎಷ್ಟೇ ನಮಸ್ಕಾರ ಹೇಳಿದ್ರು ಕಮ್ಮಿನೇ ಅವರ ಸಾಧನೆ ಮತ್ತು ಅವ್ರು ಮಾಡಿರೋ ಕೆಲಸಕ್ಕೆ, ಡಿಪಾರ್ಟ್ಮೆಂಟ್ ಮಾಡಿರೋ ಕೆಲಸಕ್ಕೆ. ಮುಂದೆ ಕೋರ್ಟ್ ನೋಡ್ಕೊಳ್ಳುತ್ತೆ, ಅವರು ನೋಡಿ ಇದನ್ನು ಮಾಡ್ತಾರೆ ಮೇಡಮ್. ಇಷ್ಟು. ಅದೇ ಸರ್, ನಿಮ್ಮ ಇಬ್ಬರು ನಡುವೆ ಮನಸ್ತಾಪ ಬರೋದಕ್ಕೆ ಮೂರನೇ ವ್ಯಕ್ತಿ ಕಾರಣ ಆದ್ರೆ, ಬಿಕಾಸ್ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಎಲ್ಲ ಅವರು ಅಚಾತುರ್ಯಗಳನ್ನ ಮತ್ತು ವಿವಾದಗಳನ್ನ ಮಾಡ್ಕೊಳ್ತಾ ಇರೋದು ಮೂರನೇ ವ್ಯಕ್ತಿಗಳ ಮಾತು ಕೇಳಿ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಸೊ ನಿಮ್ಮ ವಿಷಯದಲ್ಲೂ ಆಗಿದ್ದು ಅದೇನಾ ಸರ್? ನಾನು ಒಂದಂತೂ ನನ್ನ ಮನಸ್ಸಲ್ಲಿ ಬಂತು. ಆ್ಯಕ್ಚುಲಿ ನಾನು ಬೇರೆ ಕಡೆ ಪ್ರಸ್ತಾಪ ಮಾಡಿದ್ದೀನಿ, ಅಂದರೆ ನಮ್ಮ ಮನೆಯಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ವಿಷಯನ. ದರ್ಶನ್ ಅವರು ನಮ್ಮಿಬ್ಬರು ಸ್ನೇಹ ಹಿಂಗಿತ್ತು. ಅವರು ಆ ಲೆವೆಲ್ಗೂ ನಮಗೂ ನಮ್ಮ ಕೆಲಸಕ್ಕೆ ನಮಗಾಗಲಿ ರೆಸ್ಪೆಕ್ಟ್ ಮಾಡ್ತಿದ್ರು, ನಾವು ಅಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ವಿ. ಯಾರೋ ಮಾತಾಡಿದ ಮಾತಿಗೆ ಯಾರು ಹೇಳ್ತಾರೆ ಜನರಲ್ಲಾಗಿ, ಮೇಡಮ್ ಇತ್ತಾಳೆ ಕಿವಿ ಕೇಳಿಬಿಟ್ರು ಅಂತ. ಇತ್ತಾಳೆ ಕಿವಿ ಕೇಳಿಬಿಟ್ರು ಅಂತಲ್ಲ, ನಮಗೆ ಅಂತ ಒಂದು ಪರಿಜ್ಞಾನ ಇರುತ್ತೆ, ನಮಗೆ ಅಂತ ಒಂದು ಜ್ಞಾನ ಇರುತ್ತೆ. ನಾವು ಸಮಾಜದಲ್ಲಿ ಇದ್ದೀವಿ, ಸೊಸೈಟಿಲಿ ಇದ್ದೀವಿ, ಮಾತಾಡ್ತಿದ್ದೀವಿ. ನಾವೇನು ಕೇಳ್ತೀವಿ ಆ ಮಾತನ್ನ? ನಮಗೆ ನಿರ್ಧಾರ ತಗೊಳ್ಳೋಕೆ ಅಧಿಕಾರ ಅಲ್ವ ಇದೆ. ಸಡನ್ನಾಗಿ ಯಾರೋ ಹೇಳಿದ್ರು ಅಂತ ಕೇಳೋದು ತಪ್ಪು. ಅದು ದರ್ಶನ ಮಾಡಿದ ತಪ್ಪೆ 100% ನನಗೆ ಗೊತ್ತು. ನನಗೆ ಅದನ್ನು ನಾನು ಪ್ರಸ್ತಾಪ ಮಾಡೋ ಸಮಯ ಬರಲಿಲ್ಲ ನನಗೆ. ಇಲ್ಲ ಸರ್, ನೀವು ಈ ಥರ ನನ್ನ ಬಗ್ಗೆ ನೀವು ತಿಳ್ಕೊಂಡಿದ್ದು ತಪ್ಪು ಸರ್, ಈ ಥರ ಮಾಡಿಕೊಡ್ದಾಗಿತ್ತು ನೀವು ಅಂತ ಹೇಳೋವಂಥ ಪ್ರಮೇಯ ನಂಗೆ ಆ ಜಾಗ ಸಿಗಲಿಲ್ಲ ಮೇಡಮ್. 10 ವರ್ಷ ಗ್ಯಾಪ್ ಆಗೋಯ್ತು. ಸೊ ಯಾರು ಏನು ಹೇಳಿದ್ರು ಗೊತ್ತಿಲ್ಲ ಮೇಡಮ್, ಬೇರೆಯವರೆಲ್ಲ. ಆಮೇಲೆ ಬೇರೆ ಹೇಳಿರ್ತಾರೆ ಮೇಡಮ್, ಇಲ್ಲ ಅಂತಲ್ಲ, ಹೇಳಿರ್ತಾರೆ, ಹೇಳಿದೆ ಇದು ನಡೆಯಲ್ಲ, ಹೇಳಿರ್ತಾರೆ. ಜೊತೆಯಲ್ಲಿ ಕೂಡ ನಿಖಿತಾ ಅಂತ ಒಬ್ಬ ಕಲಾವಿದೆ ತುಂಬ ನಮ್ಮ ಬಗ್ಗೆ ನಾನು ಹೇಳಿದ್ದು ವಿಷಯಗಳನ್ನ ಅದು ಅವ್ರು ಯಾವ ರೀತಿ ತಿರ್ಚಿ ಅವ್ರನ್ನ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲರೂ ಅವರು ಸೇಫ್ಟಿ ನೋಡ್ಕೋತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಇರುತ್ತೆ ಏನೋ ಗೊತ್ತಿಲ್ಲ ನನಗೆ. ಆ ರೀತಿ ಮಾಡಿ ಇದು ನಮ್ಮಿಬ್ಬರಲ್ಲಿ ವೈಮನಸ್ಸು ತಂದಿಟ್ಬಿಟ್ರು. ಅದು ನಂಗೆ ತುಂಬ ಬೇಜಾರಾಯಿತು. ಇಬ್ಬರು ಚೆನ್ನಾಗಿದ್ದಿದ್ದರೆ ಕನ್ನಡ ಇಂಡಸ್ಟ್ರಿಗೆ ಎಂತೆಂಥ ಸಿನಿಮಾಗಳನ್ನ ಕೊಡ್ಬೋದಾಗಿತ್ತು, ಎಂತೆಂಥ ಒಳ್ಳೊಳ್ಳೆ ವಿಜೃಂಭಣೆ ಸಿನಿಮಾಗಳು ಮಾಡ್ಬೋದಾಗಿತ್ತು. ಬೇರೆ ಪರಾಭಾಷಿಕರಿಗೆ ನಾವೇನು ಅಂತ ತೋರಿಸ್ಬೋದಾಗಿತ್ತು. ನಾನು ಇಷ್ಟಪಡೋವಂಥ ವ್ಯಕ್ತಿ, ಅವರು ನನ್ನನ್ನು ಇಷ್ಟಪಡ್ತಿದ್ರು. ಇದನ್ನು ಬ್ರೇಕ್ ಆಗೋಯ್ತಲ್ಲ ಅಂತೇಳ್ಬಿಟ್ಟು ತುಂಬ ಸರಿ ಬೇಜಾರು ಮಾಡ್ಕೊಂಡಿದ್ದೀನಿ ಮೇಡಮ್.